ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಇಂದು ಶಬರಿಮಲೆ ಸನ್ನಿಧಾನದ ಬಾಗಿಲನ್ನು ಸಂಜೆ 5 ಗಂಟೆಗೆ ತೆರೆದ ಸ್ವಾಮಿ. ತುಂಬ ಜನ ಅಯ್ಯಪ್ಪ ಭಕ್ತರು ಬಂದು ಭಗವಂತನ ದರ್ಶನ ಪಡೆದರು. ಇವತ್ತು ಯಾವುದೇ ರೀತಿ ವಿಶೇಷ ಪೂಜೆಗಳು ಇಲ್ಲ ಸ್ವಾಮಿ. ನಾಳೆ ಬೆಳಗ್ಗೆಯಿಂದ ಎಲ್ಲ ಪೂಜೆಗಳು ಆರಂಭ ಆಗುತ್ತೆ. ಸ್ವಾಮಿ ಶರಣಂ. ಇವತ್ತು ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಒಂದು ವಿಷುವಲ್ ಸ್ವಾಮಿ ನೋಡ್ಕೊಂಬರೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇಂದು ಸಂಜೆ 5 ಗಂಟೆಗೆ ಸನ್ನಿಧಾನದ ಬಾಗಿಲನ್ನು ತೆರೆಯುವಾಗ ಶಬರಿಮಲೆಯ ಮೇಲ್ಶಾಂತಿ, ಶಬರಿಮಲೆಯ ಪ್ರಧಾನ ತಂತ್ರಿ ಅವರೊಂದಿಗೆ ಶಬರಿಮಲೆಯ ಹೊಸದಾಗಿ ನೇಮಕಗೊಂಡ ಕೀಲ್ಶಾಂತಿ ಕೂಡ ಇದ್ದರು. ಇವರುಗಳ ನೇತೃತ್ವದಲ್ಲಿ ಸ್ವಾಮಿಯ ಸನ್ನಿಧಾನದ ಪವಿತ್ರವಾದ ಬಾಗಿಲನ್ನು ತೆರೆದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಭಗವಂತನ ಸನ್ನಿಧಾನದ ಬಾಗಿಲನ್ನು ತೆರೆದ ಮೇಲೆ ಭಗವಂತನ ಮೈ ಮೇಲೆ ಇದ್ದಂತಹ ದಿವ್ಯವಾದ ಪವಿತ್ರವಾದ ಭಸ್ಮ ಪ್ರಿಯನ ಭಸ್ಮ ಪ್ರಸಾದವನ್ನು ಮೇಲ್ಶಾಂತಿಯವರು, ಶಬರಿಮಲೆ ಮೇಲ್ಶಾಂತಿಯವರು ಮೊದಲು ಕೊಟ್ಟದ್ದು ಮಾಳಿಗೆ ಪ್ರಥಮ ಮೇಲ್ಶಾಂತಿಗೆ. ಅದಾದ ನಂತರ ಶಬರಿಮಲೆಯ ಮಹಾ ಪ್ರಧಾನ ತಂತ್ರಿಯವರು ಅಲ್ಲಿದ್ದ ಭಕ್ತರಿಗೆಲ್ಲ ಆ ತವಕೋಲಂ ವಿಭೂತಿ ಅಂತಾರಲ್ಲ, ಭಸ್ಮ ಪ್ರಿಯನ ಭಸ್ಮವನ್ನು ಎಲ್ಲ ಭಕ್ತರಿಗೂ, ಅಲ್ಲಿ ಬಂದಂಥ ಭಕ್ತರಿಗೆ ಹಂಚ್ತಾ ಇರುವಂಥ ವಿಷಯವನ್ನು. ಸ್ವಾಮಿ ಶರಣಂ. ಅದೇ ರೀತಿ ಇವತ್ತು ಯಾವುದೇ ರೀತಿ ಮಳೆ ಇಲ್ಲ ಸ್ವಾಮಿ. ವಾತಾವರಣ ತುಂಬ ಚೆನ್ನಾಗಿತ್ತು. ಭಕ್ತರು ಎಲ್ಲರೂ ಭಕ್ತಿಯಿಂದ ಭಗವಂತನ ದರ್ಶನ ಮಾಡಿರುವ ದೃಶ್ಯವನ್ನು ನಾವು ನೋಡಿದ್ವಿ. ಅದಾದ ನಂತರ ರಾತ್ರಿ ಹರಿವರಾಸನ ಕೀರ್ತನೆ ಆಡಿ ಭಗವಂತನ ಸನ್ನಿಧಾನದ ಬಾಗಿಲನ್ನು ಮುಚ್ಚಲಾಯಿತು ಸ್ವಾಮಿ. ನಾಳೆ ಬೆಳಗ್ಗೆ 5 ಗಂಟೆಯಿಂದ ವಿಶೇಷವಾದ ಪೂಜೆಗಳಿಂದ ಭಗವಂತನ ಮಹೋತ್ಸವ, ಅಂದರೆ ಹೋಣ ಹಬ್ಬದ ಮಹೋತ್ಸವ ಆರಂಭ ಆಗುತ್ತೆ ಸ್ವಾಮಿ. 15ನೇ ತಾರೀಕು ಹೋಣದ ಹಬ್ಬ ಇರುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿದಿನ ಇದೇ ರೀತಿ ಶಬರಿಮಲೆ ನಡೆಯುವಂತಹ ಎಲ್ಲ ವಿಷಯಗಳನ್ನು ನಾವು ಯೂಟ್ಯೂಬ್ ಮೂಲಕ ನಿಮ್ಮೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೇವೆ. ದಯವಿಟ್ಟು ಎಲ್ಲ ಅಯ್ಯಪ್ಪ ಭಕ್ತರು ಇದಕ್ಕೆ ಬೆಂಬಲ ಕೊಡಬೇಕಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಸ್ವಾಮಿಯೇ ಶರಣಮಯ್ಯಪ್ಪ.